ಹಾಯ್ ಎಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್‌ಗೆ ಎಲ್ಲರಿಗೂ ಸ್ವಾಗತ. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವ್ಲಾಗ್‌ನ ಶುರು ಮಾಡ್ತಾ ಇದ್ದೀನಿ. ಇದು ಓದು ಭಾನುವಾರದ್ದು ಮಿನಿ ವ್ಲಾಗ್ ಆಗಿರುತ್ತೆ. ಸೊ ಲೇಟ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರು ಕೂಡ ಬೇಜಾರ್ ಮಾಡ್ಕೋಬೇಡಿ. ಸೊ ಯಾಕೆ ಅಂತಂದ್ರೆ ನನ್ಗೆ ಸ್ವಲ್ಪ ಬಿಸಿ ಇರೋದ್ರಿಂದ ಸ್ಟಿಚಿಂಗ್ ಎಲ್ಲ ಜಾಸ್ತಿ ಬಂದಿದೆ. ಇನ್ನು ಯುಗಾದಿ ಹಬ್ಬ ಹತ್ರ ಬರ್ತಿದೆಯಲ್ವಾ ಹಾಗಾಗಿ ಸ್ವಲ್ಪ ವಿಡಿಯೋನ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಚೆನ್ನಾಗೇ ಇರುತ್ತೆ. ನೋಡ್ತಾ ಹೋಗಿ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಹೊಸಬ್ರಾಗಿದ್ರೆ ನನ್ನ ಚಾನಲ್‌ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ? ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಇವತ್ತು ಸಂಡೇ ಆಗಿತ್ತು. ಸಂಡೇ ಆಗಿರೋದ್ರಿಂದ ನಾನಿನ್ನ ಮನೆ ಕೆಲಸನೆಲ್ಲ ಶುರು ಮಾಡ್ಕೊಂಡಿದ್ದೀನಿ. ಮನೆ ಕೆಲಸ ಅಂತಂದ್ರೆ ಇನ್ನ ಸಂಕ್ರಾಂತಿ ಹಬ್ಬ ನಾನ್ ಮಾಡಿರ್ಲಿಲ್ಲ. ನಿಮ್ಗೆ ಆಲ್ರೆಡಿ ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದೀನಿ ನಾನು ಹಬ್ಬ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಪರ್ಸನಲ್ ಪ್ರಾಬ್ಲಮ್ ಇಂದ ಮಾಡಿರ್ಲಿಲ್ಲ ಅಂತೇಳಿ. ಸೊ ಸೋಮವಾರ ಮಾಡ್ಬಿಡೋಣ. ಎಲ್ಲರೂ ರಥಸಪ್ತಮಿ ದಿನ ಮಾಡ್ತಾರಂತೆ ಸಂಕ್ರಾಂತಿ ಹಬ್ಬ. ನನಗೆ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ನನಗೆ ಗೊತ್ತಾಯ್ತು ಆ ವಿಷಯ ನನಗೆ ಗೊತ್ತಿರ್ಲಿಲ್ಲ. ಸೊ ಹಾಗಾಗಿ ನಾನು ಸೋಮವಾರ ಹೇಗಿದ್ರು ನಮ್ಮ ಮನೆ ದೇವ್ರು ವಾರ ಪೂಜೆ ಮಾಡ್ತೇವಲ್ವಾ? ಸೊ ಹಾಗಾಗಿ ಇನ್ನ ಸೋಮವಾರ ಮಾಡ್ಕೊಬಿಡೋಣ. ಇನ್ನೇನ್ ಮಾಮೂಲಿ ಪೂಜೆ ಎಲ್ಲ ಇರುತ್ತೆ. ಅದ್ರ ಜೊತೆ ಸ್ವಲ್ಪ ಏನಾದ್ರು ಸ್ವಲ್ಪ ಸ್ವೀಟ್ ಎಲ್ಲ ಮಾಡಿ ದೇವ್ರ ಮುಂದೆ ಇಟ್ಟು ಮಾಮೂಲಿ ಎಲ್ಲ ರಂಗೋಲಿನೆಲ್ಲ ಹಾಕ್ಬಿಟ್ಟು ಆ ಅವರೆಕಾಯಿ ಅದನ್ನೆಲ್ಲ ಬೇಯಿಸೋದು ಮಾಮೂಲಿ ಇರುತ್ತಲ್ವಾ ಸಂಕ್ರಾಂತಿ ಹಬ್ಬಕ್ಕೆ ಆ ರೀತಿ ಮಾಡ್ಕೊಳ್ಳೋಣ ಅಂತ ನಾನು ಅನ್ಕೊಂಡು ಸೋಮವಾರ ಮಾಡ್ಬೋಣ ಅಂತೇಳಿ ಎಲ್ಲ ಇನ್ನ ಸ್ಕ್ರೀನ್ ಬಟ್ಟೆಗಳೆಲ್ಲ ಆಲ್ರೆಡಿ ಎಲ್ಲ ರೆಡಿ ಮಾಡಿದ್ದೆ. ಸೊ ಇನ್ನ ಮ್ಯಾಟ್ಗಳೆಲ್ಲ ಒಗಿಬೇಕಿತ್ತು. ಅದನ್ನೆಲ್ಲ ಈಗ ಹೊರಗಡೆ ಒಂದು ಗಂಟೆ ನೆನ್ಸಿಟ್ಟಿದ್ದೆ. ಸ್ವಲ್ಪ ಲಿಕ್ವಿಡ್ ಹಾಕ್ಬಿಟ್ಟು ಸೊ ಅದನ್ನೆಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನ ಸ್ಕ್ರೀನ್ ಬಟ್ಟೆಗಳೆಲ್ಲ ನಾನು ವಾಷಿಂಗ್ ಮಿಷನ್‌ಗೆ ಹಾಕಲ್ಲ. ಸ್ಮೆಲ್ ಬಂದ್ಬಿಡತ್ತೆ ವಾಷಿಂಗ್ ಮಿಷನ್ ಅಷ್ಟೇನೇನೆ. ಸೊ ಇದು ದೊಡ್ಡದಾಗಿರೋದ್ರಿಂದ ಒಗೆಯಕ್ ಸ್ವಲ್ಪ ಕಷ್ಟನೇ ಆಗುತ್ತೆ. ನಾನ್ ತಿಂಗ್ಳಿಗೆ 2ರಿಂದ 3 ಸರಿ ಚೇಂಜ್ ಮಾಡ್ತೀನಿ. ಯಾಕೆಂದ್ರೆ ನಮ್ಮ ಮನೇಲಿ ಗಲೀಜೇ ಆಗಲ್ಲ. ಇನ್ನು ಜಾಸ್ತಿ ಆ ಓಡಾಡೋರ್ ಇಲ್ವಲ್ಲ, ಹಾಗಾಗಿ ಜಾಸ್ತಿ ಗಲೀಜಾಗಲ್ಲ. ಸೊ ಅದಕ್ಕೆ ಎಲ್ಲರೂ ವಾರಕ್ಕೊಂದ್ಸರಿ ಚೇಂಜ್ ಮಾಡ್ತಾರೆ. ಸೊ ನಾನು 2ರಿಂದ 3 ಸರಿ ಚೇಂಜ್ ಮಾಡ್ಬೋದು ಅಷ್ಟೇನೇನೆ. ಸೊ ಜಾಸ್ತಿ ಗಲೀಜಾಗಲ್ಲ. ದೊಡ್ಡ ಮ್ಯಾಟುಗಳಿವು. ನಾನು ಇದನ್ನ ಮ್ಯಾಟುಗಳು ಚಿಕ್ಕಪೇಟೆಲ್ ತಂದಿದ್ದೆ. ತುಂಬಾ ಜನ ನನ್ನ ನಮ್ಗೂ ಕೂಡ ತಂದ್ಕೊಡಿ ತುಂಬಾ ಚೆನ್ನಾಗಿದಾವೆ ಮ್ಯಾಟು ಅಂತ ಹೇಳಿದ್ರು. ಈ ಮ್ಯಾಟ್ ತಗೊಂಡು ನಾನು ಮಿನಿಮಮ್ ಅಂದ್ರೆ ಈಗ 1 1/2 ಇಯರ್ ಆಯ್ತು ಅಂತ ಅನ್ಸುತ್ತೆ. ಮೇಗಳ ಮನೆಗೂ ಇವನ್ನೇ ಯೂಸ್ ಮಾಡ್ದೆ. ಈಗ ಕೆಳಗ್ ಬಂದಿದೀವಿ ಅವನ್ನೇ ಯೂಸ್ ಮಾಡ್ತಾ ಇದೀನಿ. ಸೊ ತುಂಬಾ ಚೆನ್ನಾಗಿದ್ದಾವೆ. ವಾಶ್ ಮಾಡಿ ಆರಾಕ್ದಂಗೆಲ್ಲ ಕಲರು ಹೋಗಲ್ಲ, ಆ ದಾರನು ಕಿತ್ಕೊಂಡ್ ಹೋಗಲ್ಲ. ಅಷ್ಟು ಚೆನ್ನಾಗಿದ್ದಾವೆ ನಿಜವಾಗೂ. ಎಷ್ಟೊಂದ್ ಜನ ಕೇಳಿದಾರೆ ನಮ್ ಮನೆಗ್ ಬಂದಿರೋರೆಲ್ಲ ಕೇಳ್ತಾರೆ. 2 ಸೆಟ್ ತಂದಿಟ್ಕೊಂಡಿದೀನಿ ನಾನು 6 ಪೀಸ್‌ನ. ಒಂದು ಬಚ್ಚಲ್ ಮನೆ ಹತ್ರ ಹಾಕೊಳ್ತೀನಿ. ಒಂದು ಅಡ್ಗೆ ಮನೆಗ್ ನನ್ಗ್ ಇರ್ಲೇಬೇಕು. ಅಲ್ ಹಾಕೊಳ್ತೀನಿ. ಒಂದು ಹಾಲಲ್ಲಿ ಮುಂದೆ ಹಾಕೊಳ್ತೀನಿ ಅಷ್ಟೇ. ಇನ್ನೆಲ್ಲ ರೂಮ್‌ಗೂ ಅಲ್ಲಿ ಇಲ್ಲೆಲ್ಲ ಹಾಕಲ್ಲ. ಏನ್ ಅಷ್ಟ್ ಗಲೀಜ್ ಆಗಲ್ವಲ್ಲ ಹಾಗಾಗಿ. ಈ ಮ್ಯಾಟ್ ಪ್ರೈಸ್ ಬಂದ್ಬಿಟ್ಟು ₹350 ಏನಾಗಿತ್ತು ಒಂದೊಂದ್ ಪೀಸು. 6 ಪೀಸು ಒಂದೇ ದಿನನೇ ತಂದಿದ್ದೆ. ಇನ್ನು ನಿಜವಾಗೂ 1 ವರ್ಷ ಮೇಲೆ ಯೂಸ್ ಮಾಡ್ಬೋದು. ಅಷ್ಟು ಚೆನ್ನಾಗಿದಾವೆ ಮ್ಯಾಟ್ ಅಂತೂನು ತುಂಬಾ ಕ್ವಾಲಿಟಿ ಇದಾವೆ. ಎಲ್ಲ ಬೇರೆಯವರೆಲ್ಲ ನಮ್ ಮನೆಗ್ ಬಂದಿರೋರೆಲ್ಲ ನೋಡ್ಬಿಟ್ಟು, "ನೀವು ಒಂದ್ ಕೆಲ್ಸ ಮಾಡಿ ಈ ತರ ಮ್ಯಾಟ್‌ಗಳ್ನೆಲ್ಲ ಅಂಗಡಿ ತಂದಾಕಿ ನಿಜವಾಗೂ ತುಂಬಾ ಚೆನ್ನಾಗ್ ಸೇಲ್ ಆಗ್ತಾವ್" ಅಂತ ಕೂಡ ಬಹಳ ಜನ ಹೇಳಿದಾರೆ. ಸೊ ನನ್ಗೇನ್ ಗೊತ್ತಾ, ಮ್ಯಾಟ್ ಎಲ್ಲ ತಗೊಂಡ್ ಬಂದ್ರೆ ಬಂಡಲ್‌ಗಳೆಲ್ಲ ಜಾಸ್ತಿ ಆಗ್ತವೆ. ಲಗೇಜ್ ಚಾರ್ಜು ಅದು ಇದು ಖರ್ಚು. ನಾವು ಬಟ್ಟೆ ಶಾಪ್ ಇಟ್ಕೊಂಡಿರೋದ್ರಿಂದ ಈ ತರ ಐಟಮ್‌ಗಳೆಲ್ಲ ಅದಕ್ಕೆ ಸಪರೇಟ್ ಅಂಗಡಿ ಅಂತ ಇರ್ತವೆ. ಅಲ್ಲಿ ಸೇಲ್ ಮಾಡ್ಬೇಕಷ್ಟೇನೆ. ಸೊ ನಾವೆಲ್ಲ ಸೇಲ್ ಮಾಡಕ್ಕಾಗಲ್ಲ. ಬೇರೆಯವರೆಲ್ಲ ನಮ್ಗನ್ನ ತಂದ್ಕೊಡು ಹೋಗ್ಲಿ ಅಂತ ಎಲ್ಲ ಬಹಳ ಜನ ಕೇಳಿದ್ದಾರೆ. ಸೊ ಆಗಿಲ್ಲ ನನಗ್ ತಂದ್ಕೊಡಕ್ಕೆ. ನನ್ಗೆ ಯಾಕೆಂದ್ರೆ ಶಾಪಿಂಗ್ ಮಾಡಕ್ ಹೋದ್ರೆ ಬೆಳಗಿಂದ ಸಂಜೆವರೆಗೂ ಬರೀ ನಮ್ ಅಂಗಡಿಗ್ ತರೋದೇ ಆಗೋಗುತ್ತೆ. ಇನ್ನ ನಾನು ಅಲ್ಲಿಗೆಲ್ಲ ಹೋಗಿ ಅವನ್ನೆಲ್ಲ ತಗೊಂಡ್ ಬರೋಷ್ಟು ಶಕ್ತಿ, ತಾಳ್ಮೆ ಆಗ್ಲಿ ನನ್ಗೇನು ಇರೋದಿಲ್ಲ. ಬಟ್ಟೆ ಶಾಪಿಂಗ್ ಹೋಗಿದ್ದೀನಂತೂ ನಿಜವಾಗೂ ಮನೆಗ್ ಬಂದ್ರೆ ಕೈ ಕಾಲೆಲ್ಲ ನಡುಗ್ತಾ ಇರ್ತಾವ್ ನನ್ಗೆ. ಯಾಕೆಂದ್ರೆ ಬೆಂಗ್ಳೂರೆಲ್ಲ ತಿರ್ಗಾಡ್ಕೊಂಡು ಊಟ ಸರಿಯಾಗಿ ಸಿಗಲ್ಲ ಅಲ್ಲಿ. ಒಂದಲ್ಲ ಕಷ್ಟ. ನಿಜವಾಗೂ ಚಿಕ್ಕಪೇಟೆಗೆ ಹೋದ್ರೆ ಒಂಥರ ವನವಾಸ ಅಂತಾನೆ ಹೇಳ್ಬೋದು. ಒಂದು ಬಾತ್ರೂಮ್ ಕ್ಲೀನ್ ಆಗಿರಲ್ಲ. ಒಂದ್ ಬಾತ್ರೂಮ್‌ಗೆ ಹೋಗ್ಬೇಕಂದ್ರೂ ನಿಜವಾಗೂ ಈ ವಿಷಯನ ಹೇಳ್ಬಾರ್ದು ನಿಮ್ ಹತ್ರ ಆದ್ರೂ ಶೇರ್ ಮಾಡ್ಕೊಳ್ತಾ ಇದೀನಿ. ತುಂಬಾನೇ ಕಷ್ಟ ಆಗುತ್ತೆ. ಒಂದು ಬಾತ್ರೂಮ್ ಕೂಡ ಕ್ಲೀನ್ ಆಗಿರಲ್ಲ. ಅವತ್ತೆಲ್ಲ ವನವಾಸ ಅನುಭವಿಸ್ಕೊಂಡು ಬೆಳಗಿಂದ ಸಂಜೆವರೆಗೂ ನಂದೇನಿಲ್ಲ ಅಂದ್ರೂ ಶಾಪಿಂಗ್ ಮುಗಿಯಕ್ಕೆ 7ರಿಂದ ಒಂದ್ 6ರಿಂದ 7 ಅವರ್ ಅಂತೂ ಆಗೇ ಆಗುತ್ತೆ. ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದ್ 6 ಗಂಟೆವರೆಗೂ ಚಿಕ್ಕಪೇಟೆಲ್ಲೇ ಇರ್ತೀನಿ ನಾನು. ಯಾಕೆಂದ್ರೆ ಒಂದೇ ಅಂಗಡಿ ಆದ್ರೆ ಬಿಡು ಅನ್ಬೋದು. ಬಾಳ ಅಂಗಡಿಗಳೆಲ್ಲ ಒಂದೊಂದ್ ಅಂಗಡಿ ಹತ್ರ ಒಂದೊಂದ್ ಐಟಮ್ ತಗೋಬೇಕು. ಅದನ್ನೆಲ್ಲ ಮುಗಿಸ್ಕೊಂಡ್ ಬರಕ್ ತುಂಬಾ ಲೇಟ್ ಆಗುತ್ತೆ. ಸೊ ಇನ್ನೆಲ್ಲ ಮ್ಯಾಟ್ ಎಲ್ಲ ವಾಶ್ ಮಾಡ್ದೆ. ವಾಶ್ ಮಾಡಿದ್ದಾದ್ಮೇಲೆ ಇನ್ನ ಅದನ್ನೆಲ್ಲ ತೊಳೆದ್ಬಿಟ್ಟು ಆ ಕಡೆಗಿಟ್ಟೆ. ಹಂಗೆ ಸ್ವಲ್ಪ ನೀರ್ ಹಾಕ್ಬೋಣ ಮನೆ ಮುಂದೆ. ಬೆಳಗ್ಗೆ ಆಲ್ರೆಡಿ ಎಲ್ಲ ಹಾಕಿ ನಾನ್ ರಂಗೋಲಿನ ಹಾಕಿ ಎಲ್ಲ ರೆಡಿ ಮಾಡಿದ್ದೆ. ಸೊ ಇನ್ನ ಮ್ಯಾಟ್ ಒಗದ್ಮೇಲೆ ಹಾಕ್ಲೇಬೇಕಲ್ವಾ? ಸೊ ಹಾಗಾಗಿ ಸ್ವಲ್ಪ ನೀರ್ನ ಬಿಡ್ತಾ ಇದೀನಿ ಅಷ್ಟೇನೇನೆ. ನಮ್ಮನೆ ಹತ್ರ ತುಂಬಾ ಚೆನ್ನಾಗಿದೆ. ಇನ್ನ ಪೈಪ್ ಎಲ್ಲ ಇದನ್ನೆಲ್ಲ ಓನರೇ ಹಾಕ್ಸ್ಕೊಟ್ಟಿದ್ದಾರೆ. ಕೆಳಗಡೆನೆ ನೀರ್ ಬರುತ್ತೆ. ಸ್ವಂತ ಬೋರ್ ಆಗಿರೋದ್ರಿಂದ ಸ್ವಲ್ಪ ನೀರಿಂದೇನ್ ಸಮಸ್ಯೆ ಇಲ್ಲ.
ಆದ್ರೂ ಕೂಡ ನೀರ್ನ ಮಿತವಾಗೇ ಬಳಸ್ಬೇಕು. ಈಗೆಲ್ಲ ಸ್ವಲ್ಪ ಮಳೆ ಎಲ್ಲ ಕಮ್ಮಿ ಆಗಿದಾವೆ. ಮೊದಲ ತರ ಮಳೆಗಳು ಬರ್ತಾ ಇಲ್ಲ. ಸೊ ಹಾಗಾಗಿ ನಾವು ಕೂಡ ಕಮ್ಮಿ ಬಳಸಿದ್ರೆ ಒಳ್ಳೇದೇ ಅಂತಾನೆ ಹೇಳ್ಬೋದು. ಸೊ ಇನ್ನೆಲ್ಲ ಸ್ವಲ್ಪ ನೀರ್ನ ಹಾಕ್ಕೊಂಡೆ. ನೀರಲ್ಲಿ ಹಾಕೊಂಡು ಮುಂದೆ ನೋಡಿ ಗಾಡಿಗಳೆಲ್ಲ ಕಾಣಿಸ್ತಿದಾವಲ್ಲ, ಆ ಗಾಡಿಗಳ ಕೆಳಗಡೆ ನೀವ್ ಎಷ್ಟನ್ನ ನೀರ್ ಬಿಡಿ, ಏನಾದ್ರೂ ಕ್ಲೀನ್ ಮಾಡ್ಕೊಳ್ಳಿ. ಗಾಡಿ ತಂದ್ ನಿಲ್ಸ್ಬಿಟ್ಟು ಎಲ್ಲ ಕೊಚ್ಚೆ ತರ ಮಾಡಿರ್ತಾರೆ. ನನ್ಗಂತೂ ಸಾಕಾಗೋಗುತ್ತೆ ವಟಾರದಲ್ಲೆಲ್ಲ ಕ್ಲೀನ್ ಮಾಡಕ್ಕೆ. ಸೊ ಇನ್ನೆಲ್ಲಾ ನೀರ್ನೆಲ್ಲಾ ನೀಟಾಗಿ ಹಿಂಡ್ಬಿಟ್ಟು ಅಲ್ಲಿ ಮುಂದೆ ಪೈಪ್ ಸಾರಿ ಕಡ್ಡಿ ಇದೆ ಹಾರಾಕಕ್ಕೆ. ನಮ್ ಮನೆ ಮುಂದೆ ಏನ್ ಹಾರಾಕಲ್ಲ ಮ್ಯಾಟ್‌ಗಳ್ನ ನಾನು. ಮುಂದೆ ಪ್ಯಾಸೇಜ್ ಅಲ್ಲಿ ಒಂದು ಕಡ್ಡಿ ಹಾಕಿದಾರೆ ನೋಡಿ ಈ ರೀತಿ. ನಾನು ಅಲ್ಲಿ ಹಾರಾಕ್ ಹೋಗ್ಬಿಡ್ತೀನಿ. ಅವೇನು 1 ಡೇ 2 ಡೇ ಅಲ್ಲೇ ಇದ್ರು ಕೂಡ ಏನು ಟೆನ್ಷನ್ ಇಲ್ಲ. ವಠಾರದಾಗ ಏನು ಯಾರು ತಗೊಂಡೋಗಲ್ಲ. ಯಾಕಂದ್ರೆ ಕ್ಯಾಮ್ರಾ ಇದೆ ಹಾಗಾಗಿ. ಸೊ ಇನ್ನೆಲ್ಲಾ ಮುಗ್ಸಿದ್ ಆಯ್ತು. ನೋಡಿ ಈ ರೀತಿ ಎಲ್ಲಾ ಗಾಡಿಗಳನ್ನ ಬಿಟ್ಟಿದ್ದಾರೆ. ನಾನ್ ಪಕ್ಕದಲ್ಲಿ ಒಂದು ಚಪ್ಪಲಿ ಸ್ಟ್ಯಾಂಡ್ ಇಟ್ಕೊಂಡಿದೀನಿ ಅಷ್ಟೇ, ಇನ್ನೇನು ಇಟ್ಕೊಂಡಿಲ್ಲ ಅಲ್ಲಿ. ಈ ರೀತಿ ಮನೆ ಮುಂದೆ ಸ್ವಚ್ಛವಾಗಿ ಇಟ್ಕೊಂಡಿದೀನಿ. ನನಗ್ ಕ್ಲೀನ್ ಆಗಿರ್ಬೇಕು. ಎಲ್ಲ ವಿಡಿಯೋದಲ್ಲೂ ಹೇಳ್ತಲೇ ಇರ್ತೀನಿ ನನಗ್ ಕ್ಲೀನ್ ಆಗಿರ್ಬೇಕಂತ ಹೇಳ್ಬಿಟ್ಟು. ಸೊ ನೋಡಿ ಈ ರೀತಿ ನನ್ನ ಪರಿಸ್ಥಿತಿ. ಆ ತರ ಕ್ಯಾಮ್ರಾ ಇಟ್ಕೊಂಡು ನೋಡ್ಕೊಂಡು ಈ ರೀತಿ ಮೇಂಟೆನೆನ್ಸ್ ಮಾಡ್ತೀನಿ. ಯಾಕೆಂದ್ರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ನಾನು ಕೂಡ ಲೇಟಾಗೆ ಎದ್ದು ಮನೆ ಕೆಲ್ಸನ ಶುರು ಮಾಡ್ಕೊಂಡೆ. ಇನ್ನ ಫ್ರೆಶ್ ಅಪ್ ಕೂಡ ಆಗಿರ್ಲಿಲ್ಲ ನಾನು ಹೇಳ್ಬೇಕು ಅಂತಂದ್ರೆ. ಫಸ್ಟ್ ಮನೆ ಕೆಲ್ಸ ಎಲ್ಲ ಮುಗಿಸ್ಬಿಟ್ಟು ಫ್ರೆಶ್ ಅಪ್ ಆಗೋಣ. ಒಂದೊಂದ್ ದಿನ ಏನ್ ಗೊತ್ತಾ? ಒಂದೊಂದ್ ದಿನ ಏನಿಲ್ಲ, ವಾರದಲ್ಲಿ 5-6 ದಿನ ನೀಟಾಗೆ ಫ್ರೆಶ್ ಅಪ್ ಆಗಿ ಎಲ್ಲ ನೀಟಾಗೆ ಕೆಲಸ ಮಾಡ್ಕೊಳ್ತೀನಿ. ಸೊ ಒಂದೊಂದ್ ದಿನ ಸಂಡೇ ಅಂತ ಬಂದಾಗ ಏನೋ ಒಂದು ಸ್ಪೆಷಲ್ ಡೇ ಅಂತಾನೆ ಹೇಳ್ಬೋದು ಅದ್ ನನ್ಗೆ. ಯಾಕೆಂದ್ರೆ ನಾನ್ ಬೆಂಗಳೂರಾಗ್ ಇದ್ದಾಗೆಲ್ಲ ಮೊದ್ಲೆಲ್ಲ ಕೆಲ್ಸಕ್ ಹೋಗ್ಬೇಕಾದಾಗ ನಮ್ಗೆ ಭಾನುವಾರ ಒಂದು ಸ್ಪೆಷಲ್ ಡೇ ಅದು. ಏನಂದ್ರೆ ಬೇಗ ಲೇಟ್ ಆಗಿ ಎದ್ದೇಳೋದು. 11 ಗಂಟೆ ಆದ್ರೂ ಎದ್ದೇಳ್ತಾ ಇರ್ಲಿಲ್ಲ ನಾನು. ಯಾಕೆಂದ್ರೆ ವಾರ ಕೆಲಸ ಮಾಡಿರ್ತೀವಲ್ಲ ಗಾರ್ಮೆಂಟ್ಸ್ ಅಲ್ಲಿ. ಅದು ಅಭ್ಯಾಸ ಮಾಡ್ಕೊಂಡಿದೀವಿ. ಸಂಡೇ ಅನ್ನೋದು ನಮ್ ಸ್ವಂತ ಬಿಸ್ನೆಸ್ ಇದ್ರು ನಾವ್ ಅಂಗಡಿ ಓಪನ್ ಮಾಡ್ಲೇಬೇಕು. ಸೊ ಆದ್ರೂ ಕೂಡ ಸಂಡೇ ಅಂದ್ರೆ ಒಂದೇನೋ ಸ್ಪೆಷಲ್ ಡೇ ನಮ್ಗೆ ಸಿಟಿಯಾಗಿರೋರ್ಗೆ. ಸೊ ಇನ್ನೆಲ್ಲ ಅದೆಲ್ಲ ಮುಗ್ಸಿದ್ ಆಯ್ತು. ಇಲ್ಲಿ ಇನ್ನ ರೂಮಿಗ್ ಬಂದ್ಬಿಟ್ಟು ಇವೆಲ್ಲ ತೆಗೆದ್ಬಿಟ್ಟು ಬಟ್ಟೆಗಳ್ನೆಲ್ಲ ವಾಷಿಂಗ್ ಮಿಷಿನ್‌ಗೆ ಹಾಕಿದ್ದೆ. ಸೊ ಬೇರೆದ್ ಹಾಕೊಳ್ತೀನಿ. ಇದನ್ನು ವಾರಕ್ಕೊಂದ್ಸರಿ ಚೇಂಜ್ ಮಾಡ್ತಾ ಇರ್ತೀನಿ ಅಷ್ಟೇ, ಏನ್ ಕೊಳೆ ಆಗಲ್ಲ. ವಾರಕ್ಕೊಂದ್ಸರಿ ಚೇಂಜ್ ಮಾಡಿದ್ರೆ ಆರಾಮಾಗಿ ಏನು ಯಾವ ಸ್ಮೆಲ್ಲು ಬರಲ್ಲ, ಎಂತದು ಬರಲ್ಲ. ನೋಡಿ 2 ಕಿಟಕಿ ಇದೆಯಲ್ಲ, ಆ ಕಿಟಕಿನ ಓಪನ್ ಮಾಡಿ ಬಿಟ್ಬಿಡ್ತೀನಿ ಡೇ ಟೈಮಲ್ಲಿ. ಹಿಂದೆ ಎಲ್ಲ ತುಂಬಾ ಗಿಡಗಳಿದ್ವು ಮೊದ್ಲೆಲ್ಲ. ಸಿಕ್ಕಾಪಟ್ಟೆ ಗಿಡಗಳಿದ್ವು. ಹುಳ ಹುಪ್ಟೆ ಬರುತ್ತೆ ಅಂತ ಭಯ ಆಗ್ತಿತ್ತು. ಸೊ ಇವಾಗೆಲ್ಲ ಕ್ಲೀನ್ ಮಾಡ್ಬಿಟ್ಟಿದ್ದಾರೆ. ನಮ್ಮ ಹಿಂದೆ ಇವಾಗ ಮನೆ ಆಗುತ್ತೆ. ದೊಡ್ಡದಾಗಿ ಕಟ್ಸಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇನ್ನೇನ್ ಭಯ ಇರೋದಿಲ್ಲ. ಸೊ ಅದೆಲ್ಲ ಮುಗೀತು. ನಾನು ಒಂದ್ ಬೆಡ್‌ಶೀಟ್‌ನ ತಗೊಂಡಿದ್ದೆ. ಅದು ಆಲ್ರೆಡಿ ತಗೊಂಡು 5 ಇಯರ್ಸ್ ಆಯ್ತು. ಅದನ್ನ ಚಳಿಗಾಲ ಬಂದಾಗ ಮಾತ್ರ ಬಳಸ್ಕೊಳ್ತೀನಿ ಅಷ್ಟೇ ನಾನು. ಚಳಿಗಾಲ ಬಂದ್ರೆ ಮಾತ್ರ ಅದನ್ನ ಬಳಸ್ಕೊಳ್ಳೋದು. ಸೊ ಈ ಚಳಿಗಾಲದಲ್ಲಿ ಅದನ್ನ ಬಳಸ್ಕೊಂಡಿದ್ದೆ. ಅದು ವಾಷಿಂಗ್ ಮಿಷನ್‌ಗೆ ಹಾಕಕ್ಕೆ ಆಗಲ್ಲ. ತುಂಬಾ ದೊಡ್ಡ ಬೆಡ್‌ಶೀಟ್ ಅದು. ಸೊ ಹಾಗಾಗಿ ಅದನ್ನ ಸ್ವಲ್ಪ ನೆನ್ಸಿಡೋಣ ಅಂತೇಳಿ ಮತ್ತೆ ನಾನು ನೀರು ಹಾಕ್ಬಿಟ್ಟು ಸ್ವಲ್ಪ ಲಿಕ್ವಿಡ್, ಕಂಫರ್ಟ್ 2 ಹಾಕ್ಬಿಟ್ಟು ನೋಡಿ ಈ ರೀತಿ ಕಂಫರ್ಟ್‌ನ ಯೂಸ್ ಮಾಡ್ತೀನಿ ನಾನು. ಅವಾಗನೇ ಬಟ್ಟೆ ಎಲ್ಲ ಸ್ವಲ್ಪ ಆ ಘಮ ಘಮ ಅಂತ ಇರ್ತವೆ. ಸೊ ನನಗ್ ಕಂಫರ್ಟ್ ಇಲ್ಲ ಅಂದ್ರೆ ನಿಜವಾಗ್ಲೂ ಇಷ್ಟನೇ ಆಗಲ್ಲ. ಬಟ್ಟೆ ವಾಶ್ ಮಾಡ್ಬೇಕಾದಾಗೂ ಅಷ್ಟೇ, ಇವಾಗ್ಲೂ ಅಷ್ಟೇ, ವಾಷಿಂಗ್ ಮಿಷನ್‌ಗೂ ಅಷ್ಟೇ ನಾನು. ಹಾಗಾಗಿ ಸ್ವಲ್ಪ ಬೆಡ್‌ಶೀಟ್‌ಗೆ ಹಾಕಿದ್ರೆ ಸ್ವಲ್ಪ ಸ್ಮೆಲ್ ಎಲ್ಲ ಹೊರಟೋಗುತ್ತೆ. ಆ ದೊಡ್ಡ ಬೆಡ್‌ಶೀಟ್‌ನ ಖಂಡಿತ ಎತ್ತಕ್ ಕೂಡ ಆಗಲ್ಲ. ಅಷ್ಟು ತೂಕ ಇದೆ ನೋಡಿ. ಎಷ್ಟು ದೊಡ್ಡದಾಗಿದೆ ಅಂತಂದ್ರೆ, ಇದನ್ನ 5 ಕೆಜಿ ಅಂತ ಹೇಳಿ ಕೊಟ್ಟಿದ್ರಿ ಬೆಡ್‌ಶೀಟ್‌ನ. ನನಗೆ ಅವಾಗ ಬರೀ ₹800 ಕೊಟ್ಟು ತಗೊಂಡಿದ್ದೆ ಬೆಡ್‌ಶೀಟ್‌ನ. ಸೊ ಇವಾಗಂತೂ ನಿಜವಾಗಿ ಇದನ್ನ 2000 ಆದ್ರೂ ಕೊಡಲ್ಲ. 2500 ಅಂದ್ರೂ ಕೊಡೋದಿಲ್ಲ. ಅಷ್ಟು ಚೆನ್ನಾಗಿದೆ ಬೆಡ್‌ಶೀಟ್ ಮಾತ್ರ. ಏನ್ ಮಾಡ್ತಿ ವಾಶ್ ಮಾಡಕ್ಕಾಗಲ್ಲ. ಅದೊಂದೇ ಬೇಜಾರ್ ನನ್ಗೆ. ಚಳಿಗಾಲದಲ್ಲಂತೂ ನಿಜವಾಗಿ ಇದನ್ನ ಹೊದ್ಕೊಂಡ್ರೆ ಒಂಚೂರು ಚಳಿ ಆಗಲ್ಲ. ಯಾಕೆಂದ್ರೆ ಇಲ್ಲೆಲ್ಲ ಸ್ಟೈಲ್ಸ್ ಹಾಕಿರೋದ್ರಿಂದ ಮನೆಗೆಲ್ಲ ತುಂಬಾ ಚಳಿ ಈ ಸಿಟಿಲಿ. ಅಷ್ಟು ಚಳಿ ಆಗೋದ್ನ ಇನ್ನ ಸಣ್ಣ ಬೆಡ್‌ಶೀಟ್‌ಗಳನ್ನ ಹೊದ್ಕೊಂಡ್ರೆ ಸಖತ್ ಚಳಿ ಆಗುತ್ತೆ. ಸೊ ಹಾಗಾಗಿ ಇದನ್ನ ಯೂಸ್ ಮಾಡ್ಕೊಳ್ತೀನಿ. ಅದು ಈ ಟಬ್‌ಗೆ ಇಡ್ಸೋದೇ ಇಲ್ಲ. ನಾನಿನ್ನ ಹಾಕಿ ನೀಟಾಗಿ ನೀರ್ ಹಾಕಿ ನೀಟಾಗಿ ಅದುಮ್ತಾ ಇದೀನಿ ನೋಡಿ. ಅದುಮಿದ್ರು ಕೂಡ ಇಡ್ಸಲ್ಲ. ಅಷ್ಟು ದೊಡ್ಡದಾಗಿದೆ ಈ ಬೆಡ್‌ಶೀಟು. ನನ್ಗಂತೂ ಒಗ್ಯಕ್ಕೆ ಒಂದ್ ಬೇಜಾರು. ನಾನ್ ಒಗ್ಯಲ್ ಬಿಡಿ ನಮ್ ಮನೆಗ್ ಒಗಿತಾರೆ. ಅದನ್ನ ಸುಮ್ನೆ ಅದ್ದೇ ಹಾರಾಕದೆ ಒಗ್ಯಕ್ಕೆಲ್ಲ ಎಲ್ಲಾಗುತ್ತೆ ಇದನ್ನ. ಇನ್ನೇನ್ ಗಲೀಜಾಗಿರಲ್ವಲ್ಲ. ಸೊ ನೆನ್ಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಒಂದ್ ಸಂಜೆವರೆಗೂ ಹಂಗ್ ನೆನ್ಸಿದ್ರೆ ಸಾಕು. ಆಮೇಲೆ ನೀರ್ನಾಗ ಅದ್ದಾಕಿದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನೆನ್ಸಿಡ್ತಾ ಇದೀನಿ. ಸೊ ಇನ್ನೆಲ್ಲಾ ನೀರ್ನ ಬಿಟ್ಟು ಸ್ವಲ್ಪ ತುಳಿತಾ ಇದೀನಿ. ಅದ್ಯಾಕೆಂದ್ರೆ ಒಳಗಡೆನೆ ಹೋಗಲ್ಲ. ಆ ಟಬ್‌ಗೆ ಇರ್ಸೋದೇ ಇಲ್ಲ ಬೆಡ್‌ಶೀಟು. ಈ ಬೆಡ್‌ಶೀಟಿಂದ ಒಂದು ತಲೆನೋವು ನನಗೆ. ಯಾವಾಗ ಮನೆ ಕ್ಲೀನ್ ಮಾಡ್ದಾಗೂ ಅವಾಗಿವಾಗೆಲ್ಲ ಒಗಿಬೇಕಲ್ವಾ, ಬಳಸ್ಕೊಂಡಿಲ್ಲ ಅಂದ್ರೆ ಏನ್ ಟೆನ್ಷನ್ ಮಾಡ್ಕೊಳಲ್ಲ. ನಮ್ಮ ಅಕ್ಕನ್ ಮಗ ಅವ್ರು ಬರ್ತಾರಲ್ವಾ, ಅವಾಗ ನಾನ್ ಕೊಡ್ತೀನಿ ಬೆಡ್‌ಶೀಟ್‌ನ ಹೊದ್ಕೊಳಕ್ಕೆ. ಸೊಸೆ ಬಂದಾಗ ಅವ್ರ ಹಾಸ್ಪಿಟ್ಲಿಗೆಲ್ಲ ಬರ್ತಾ ಇರ್ತಾರೆ ತಿಂಗ್ಳ. ಇಲ್ಲೇ ತೋರಿಸ್ತಾ ಇರೋದು ತುಮಕೂರಲ್ಲಿ. ನಮ್ ಹುಡ್ಗಿ ಪ್ರೆಗ್ನೆಂಟ್ ಇದ್ದಾಳೆ. 5 ತಿಂಗ್ಳು ಇವಾಗ ಅವಳಿಗೆ. ಅದಕ್ಕೆ ಇಲ್ಲೇ ತೋರಿಸ್ತಾ ಇದ್ದಾರೆ. ಸೊ ಅವ್ರು ಬಂದಾಗ ಇದನ್ನ ಹೊದ್ಕೊಳ್ತಾರ ಅಷ್ಟೇನೆ. ಇನ್ಯಾರು ಮುಟ್ಕೊಳಲ್ಲ. ತಿರ್ಗಾ ನಮ್ಮ ಅಕ್ಕ ಬಂದ್ರು ಅಷ್ಟೇ. ಅವಳಿಗೂ ಕೊಡ್ತೀನಿ. ಬೇರೆ ಬೆಡ್‌ಶೀಟ್ ನನ್ಗೆ ಇದ್ ದೊಡ್ಡದಾಗುತ್ತಮ್ಮ ಬೇಡ ಅಂತಾರ ಅವ್ರು. ಸೊ ಬೇರೆ ಇನ್ನ ಸಣ್ಣ ಸಣ್ಣ ಬೆಡ್‌ಶೀಟ್‌ಗಳು ಬೇಜಾನಿದಾವೆ ಅವನ್ ಕೊಡ್ತೀನಿ. ಅವಾಗ ಇನ್ನೇನ್ ಅದನ್ನೆಲ್ಲ ನೀರ್ನಾಗ ಸ್ವಲ್ಪ ತುಳಿದ್ಬಿಟ್ಟು, ನೀರೆಲ್ಲ ಸ್ವಲ್ಪ ಜಾಸ್ತಿ ಬಿಟ್ರೆ ಚೆನ್ನಾಗ್ ನೆನ್ಕೊಳ್ಳುತ್ತೆ ಅಂತೇಳಿ
ಅದನ್ನೆಲ್ಲ ಇದ್ ಮಾಡ್ತಾ ಇದ್ದೀನಿ. ನನ್ಗಂತೂ ನಿಜವಾಗಿ ಬೇಡ್‌ಶೀಟು ತಲೆ ಕೆಟ್ಟೋಗ್ಬಿಡುತ್ತೆ. ಇದ್ ಬೇಡ್‌ಶೀಟಿಂದೇ ಒಂದ್ ದೊಡ್ಡ ಕಥೆ ಅಂತಾನೆ ಹೇಳ್ಬೋದು. ಸೊ ಇನ್ನೆಲ್ಲಾ ನೀರ್ ತುಂಬಾನೇ ಬಿಟ್ಬಿಟ್ಟು ಮುಂದಿನ ಕೆಲಸನ ನೋಡ್ಕೋಬೇಕು ನಾನು. ನೀಟಾಗಿ ನೆನ್ಸ್ಬಿಟ್ರೆ ಒಂದ್ 7-8 ಅವರ್ ಚೆನ್ನಾಗಿರುತ್ತಂತಾನೆ ಹೇಳ್ಬೋದು. ಈ ರೀತಿ ಬೇಡ್‌ಶೀಟ್ ಒಗ್ಯೋದೈತಲ್ಲ ಹೆಣ್ಮಕ್ಳಿಗೆ ತುಂಬಾನೇ ತಲೆನೋವು ಅಂತಾನೆ ಹೇಳ್ಬೋದು. ಕಂಟಿನ್ಯೂಸ್ ಆಗಿ ಇನ್ನ ಲಾಗ್ ಹೋಗ್ತಾ ಇರುತ್ತೆ. ನೋಡ್ತಾ ಇರಿ ಆಯ್ತಾ. ಇನ್ನ ನಾನಿವತ್ತು ನಿಮ್ ಮುಂದೆ ತೋರಿಸ್ತಾ ಇರೋದು ಫಸ್ಟ್ ಪ್ಲಾಜಾನ ತೋರಿಸ್ಬಿಡ್ತೀನಿ. ಇದ್ರ ಬಗ್ಗೆ ಮಾಹಿತಿ ಕೊಡೋಣ. ಇನ್ನೇನ್ ಶಾಪ್ ಅಲ್ಲಿ ಮಾಡ್ತೀನಲ್ವಾ ಪ್ರಮೋಷನ್, ಇವತ್ತು ಇಲ್ಲೇ ಮಾಡ್ಬಿಡ್ತೀನಿ. ಸೊ ನಾನೀಗ ಆಲ್ರೆಡಿ ಇದನ್ನ ವೇರ್ ಮಾಡಿದೀನಿ. ನನ್ಗೂ ಕೂಡ ಪ್ಲಾಜೋಸ್ ಎಲ್ಲ ಸ್ವಲ್ಪ ಹಳೇದಾಗಿತ್ತು, ಅದಕ್ಕೆ ತಗೊಂಡೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ತುಂಬಾ ಕಂಫರ್ಟಬಲ್ ಆಗಿದೆ ಮತ್ತೆ ಫ್ರೀ ಸೈಜ್ ಆಗಿರುತ್ತೆ. ಆಕ್ಚುಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಪ್ಲಾಜೋ ಮಾತ್ರ. ನನ್ಗೆ ಸಖತ್ತು ಇಷ್ಟ ಆಯ್ತು ಈ ಪ್ಲಾಜೋ. ಸೊ ನಾನು ಇದನ್ನ ಒಂದು ಬ್ಲಾಕ್ ಕಲರ್ ತಗೊಂಡೆ. ಮತ್ತೆ ನೆಕ್ಸ್ಟ್ ವೈಟ್ ಒಂದು ಗೋಲ್ಡ್ ಕಲರ್ ತಗೊಂಡೆ. ನೋಡಿ ಈ ರೀತಿ ತುಂಬಾ ಚೆನ್ನಾಗಿದಾವೆ. ಇದು ಇಷ್ಟು ಸೈಜ್ ಬರುತ್ತೆ, ನಿಮ್ಗೆ ಇಷ್ಟು ಲೆಂತಿಯಾಗಿ ಬರುತ್ತೆ. ಇದು ನಮ್ ಶಾಪ್ ಅಲ್ಲಿ 1000ಗೆ 4 ಸೇಲ್ ಮಾಡ್ತೀನಿ. ನೋಡಿ ಇಷ್ಟು ಅಗಲ ಬರುತ್ತೆ ಇದು. ಇಲ್ಲಿ ಕೆಲವ್ರಿಗೆ ಹೆಣ್ಮಕ್ಳಿಗೆ ಒಂದ್ ದಪ್ಪ ಇದ್ರೆ ಆಗಲ್ಲ ಅಂತ ಹೇಳ್ತಾರಲ್ವಾ, ಸೊ ಇಷ್ಟು ಬಿಡ್ತಿರುತ್ತೆ. ಇದು ಒಂದು 75 ಕೆಜಿ 80 ಕೆಜಿ ಇರೋರು ಕೂಡ ವೇರ್ ಮಾಡ್ಬೋದು ಆಯ್ತಾ. ಸೊ ತುಂಬಾ ಚೆನ್ನಾಗಿದೆ, ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ. ಇದು ಸೈಜ್ ಬಂದ್ಬಿಟ್ಟು XXL ಆಗಿರುತ್ತೆ. ತುಂಬಾ ಕ್ವಾಲಿಟಿ ಮಾತ್ರ ತುಂಬಾ ಥಿಕ್ನೆಸ್ ಆಗಿ ಚೆನ್ನಾಗಿದೆ. ಸೊ ನಾನು ಇದೊಂದು ಗೋಲ್ಡ್ ಕಲರ್ ತಗೊಂಡೆ. ಮತ್ತೆ ಇದು ವೈಟ್ ಒಂದು ತಗೊಂಡೆ. ನನಗೆ ಇವೆರಡು ಹಳೆವಾಗಿದ್ವು, ಅದಕ್ಕೆ ಇವತ್ತು 3 ಪ್ಲಾಜೋ ನಮ್ ಶಾಪ್ ನಿಂದಾನೆ ತಗೊಂಡಿದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ಇವತ್ತು ಮಾಹಿತಿ ಕೊಡೋದು 1000ಗೆ 4, ಅದು ನಂಬರ್ನ ಹಾಕಿರ್ತೀನಿ. ಬೇಕಾದ್ರೆ ಯಾರಿಗಾದ್ರೂ ಬೇಕಾದ್ರೆ ಕಮೆಂಟ್ ಮಾಡಿ, ನಾನು ಖಂಡಿತ ನಿಮ್ಗೆ ಕಳಿಸ್ಕೊಡ್ತೀನಿ. ಸೊ ಇವತ್ತು ನನ್ನ ಏರ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೇಕು. ಯಾಕೆ ಅಂತಂದ್ರೆ ಏನ್ ಆಗ್ಬಿಟ್ಟಿದೆ ಅಂತಂದ್ರೆ ಏರಿಂದು ಕತೆ. ಅಯ್ಯೋ ಎಷ್ಟ್ ಜನ ಏರಿದ್ರೆ ಇಷ್ಟಪ್ಪ, ಏರಿದ್ರೆ ಖುಷಿಯಪ್ಪ ಅಂತ, ನಮ್ಗೆ ಏರಿಲ್ಲ ಅಂತ ತುಂಬಾ ಫೀಲ್ ಮಾಡ್ಕೋತಾರೆ ಹೆಣ್ಮಕ್ಳು. ಸೊ ನನ್ಗೇನಾಗಿದೆ ಅಂತಂದ್ರೆ ಸಿಕ್ ತೆಗ್ದಿರ್ಲಿಲ್ಲ, 1 ವಾರ ಆಗಿತ್ತು, ಸಿಕ್ಕೇ ತೆಗ್ದಿರ್ಲಿಲ್ಲ. ಸುಮ್ನೆ ಹಿಂಗ್ ಅನ್ಕೊಳ್ಳೋದು, ಇದೆಲ್ಲ ಸಿಕ್ ತಗೊಳ್ಳೋದು ಇಲ್ಲೇವರೆಗೂ, ಸುಮ್ನೆ ಹಿಂಗ್ ಕ್ಲಿಪ್ ಹಾಕೊಳ್ಳೋದು, ಆ ಊರು ಅದೆಲ್ಲ ಹೋಗ್ ಬಂದ, ಇಲ್ಲಿ ಅಷ್ಟೇ ಡೈಲಿ ಸುಮ್ನೆ ಹಾಗೆ ಹಾಕೊಳ್ಳೋದು, ಸುಮ್ನೆ ಹಿಂಗ್ ಕಟ್ಕೊಳ್ಳೋದು, ಈ ರೀತಿ ಮಾಡ್ತಾ ಇದ್ದೆ. ಇವತ್ತು ಸಿಕ್ ತೆಗಿಯನಂತೇಳಿ ಆ ಕಡೆ ಈ ಕಡೆ ಕೂದಲ್ಲ ಹಾಕೊಂಡು ಸಿಕ್ ತೆಗಿತಾ ಇದೀನಿ. ಏನ್ ಮಾಡಿದ್ರು ಸಿಕ್ ಬಿಡ್ಸಕ್ಕೆ ಆಗಿಲ್ಲ. ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನನಗೆ ಹೊಟ್ಟೆ ಉರ್ದೋಗ್ಬಿಟ್ಟಿದೆ ಇವತ್ತು. ಇಷ್ಟು ಏರು ನೋಡಿ, ಇಷ್ಟು ಏರು ನನ್ಗೆ ಉದ್ರೋಗ್ಬಿಡ್ತು ಇವತ್ತು. ತುಂಬಾ ಬೇಜಾರಾಗ್ತಿದೆ. ಸೊ ಈ ಏರ್ ನೋಡಿ ನನ್ಗೆ ತುಂಬಾ ಫೀಲ್ ಆಗಿದೆ ಇವತ್ತು. ಏನ್ ಗೊತ್ತಾ, ಡೈಲಿ ಸಿಕ್ ತೆಗಿಬೇಕು, ಅವಾಗ ಏನು ಆಗಲ್ಲ. ನಾವು ಹಂಗೆ ಕಟ್ಕೊಂಡಿದ್ರೆ ಇಷ್ಟು ಏರ್ ಅಂತ ಗಂಟ್ ಕಟ್ಟಿ ನನ್ನ ಏರು ಡ್ಯಾಮೇಜ್ ಆಗಿತ್ತೇನೋ ಗೊತ್ತಿಲ್ಲ. ಸುಮ್ನೆ ಸಣ್ಣ ಸಣ್ಣ ಕೂದ್ಲ ಇಷ್ಟಿಷ್ಟೇ ಉದುರ್ತಾ ಇದೆ ಕೆಳಗಡೆ. ತುಂಬಾ ಬೇಜಾರಾಯ್ತು ನನ್ಗೆ. ಯಾಕೆಂದ್ರೆ ನಾನು ಮಾರ್ಚ್ ತಿಂಗಳಿಗೆ ಪಾರ್ಲರ್ಗೆ ಹೋಗ್ಬಿಟ್ಟು ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡ್ ಬಂದಿದ್ದೆ. ಸೊ ಉದುರ್ತಿರ್ಲಿಲ್ಲ ಕೂದ್ಲ ಏನೋ. ಸೊ ಆದ್ರೂ ಕೂಡ ಇವತ್ ಯಾಕೋ ಗೊತ್ತಿಲ್ಲ, ತುಂಬಾ ಬೇಜಾರಾಗ್ಬಿಡ್ತು. ಎಲ್ಲ ಸಿಕ್ ತೆಗದ್ ತಕ್ಷಣ ಏನೇ ಉದ್ರು ಕೆಳಗಡೆ ಸಣ್ಣ ಇಷ್ಟಿಷ್ಟುದ್ದ ಪೀಸೆ ಎಲ್ಲ ಕಟ್ಟಾಗಿ ಕೆಳಗಡೆ ಬಿದ್ದೋಯ್ತು. ಒಂದ್ಸರಿ ಹೋಗ್ಬೇಕು, ನನಗೆ ಟೈಮ್ ಇಲ್ಲ ಹೋಗಕ್ಕೆ. ಅದಕ್ಕೆ ಇವತ್ತು ಜಡೆ ಹಾಕೋಬಿಟ್ಟಿದೀನಿ. ತಲೆ ಎಲ್ಲ ತುಂಬಾ ಭಾರ ಅನ್ನಿಸ್ಬಿಡ್ತು, ಯಾಕೆಂದ್ರೆ ಸಿಕ್ಕೆಲ್ಲ ತೆಗದ್ನಲ್ವಾ, ಭಾರ ಅನ್ನಿಸ್ತು. ಆಯಿಲ್ ಹಚ್ಬೇಕು, ಸಾಯಂಕಾಲ ಆಯಿಲ್ ಹಚ್ಕೊಂಡು ಇನ್ನ ಬೆಳಗ್ಗೆ ಸೋಮವಾರ ಅಲ್ವಾ, ಸ್ನಾನ ಮಾಡ್ಕೋಬಹುದು. ನಾನು ಇನ್ನು ಸಂಕ್ರಾಂತಿ ಹಬ್ಬದ್ದು ಪೂಜೆ ಮಾಡಿಲ್ಲ. ಆಕ್ಚುಲಿ ಎಲ್ಲಾರು ಸಂಕ್ರಾಂತಿ ಹಬ್ಬಕ್ಕೆ ಪೂಜೆ ಮಾಡಿದೀರಾ. ಸೊ ನಂದು ನಾಳೆ ಪೂಜೆ. ಆಕ್ಚುಲಿ ಅದನ್ನು ಕೂಡ ವ್ಲಾಗ್ನ ಹಾಕ್ತೀನಿ ನಾನು. ಯಾಕೆಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಊರಿಗೆ ಹೋಗಿದ್ದೆ ನಾನು. ಸಂಕ್ರಾಂತಿ ಹಬ್ಬದ ದಿನ ಹಿಂದಿನ ದಿನ ಊರಿಗೆ ಹೋಗಿದ್ದೆ. ಸೊ ಅಲ್ಲಿ ಗೊತ್ತಲ್ವಾ ಹೆಣ್ಮಕ್ಳ ಸಮಸ್ಯೆ. ಬಂದು ಗುರುವಾರ ಹಬ್ಬ ಮಾಡೋಣ ಅಂತ ಅನ್ಕೊಂಡ್ರೆ ಹಬ್ಬ ಮಾಡಕ್ ಆಗ್ಲಿಲ್ಲ. ಸೊ ಹಾಗಾಗಿ ನಾಳೆ ಹಬ್ಬನ ಇಟ್ಕೊಂಡಿದೀನಿ. ಮಾಡ್ಬೇಕೋ ಬೇಡವೋ ನನಗ್ ಗೊತ್ತಿಲ್ಲ. ಸೊ ಒಟ್ಟಿಗೆ ಒಂದ್ ಪೂಜೆ ಅಂತ ಮಾಡ್ತೀವಲ್ವಾ ಯಾವಾಗ್ಲೂ ಮನೆಗೆ. ಸೊ ಅದ್ರ ಜೊತೆಗೇನೆ ಸ್ವಲ್ಪ ಎಳ್ಳು ಬೆಲ್ಲ ಎಲ್ಲ ಇಟ್ಬಿಟ್ಟು, ಒಂದ್ ಸ್ವಲ್ಪ ಕೊಬ್ಬು ಎಲ್ಲ ಇಟ್ಟು ರಂಗೋಲಿನ ಹಾಕಿ ಮನೆ ಮುಂದಿನ ಡೈಲಿ ರಂಗೋಲಿ ಹಾಕ್ತಾ ಇರ್ತೀವಿ. ಸೊ ಆದ್ರೂ ಕೂಡ ಒಂದ್ ವಿಶೇಷವಾಗಿ ಸಂಕ್ರಾಂತಿ ಹಬ್ಬ ಅಂತ ಪೊಂಗಲ್ ಅಂತ ಮಾಡ್ಲೇಬೇಕಲ್ವಾ. ನಾಳೆ ಮಾಡೋಣ ಅಂತ ಅನ್ಕೊಂಡಿದೀನಿ. ಎಲ್ಲ ಮಾಡ್ತೀನಿ, ನಾಳೆ ಲಾಗ್ ಕೂಡ ಹಾಕ್ತೀನಿ ಅದನ್ನ. ಸೊ ಈಗೆಲ್ಲ ನೋಡಿದ್ರಲ್ವಾ, ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತೇಳಿ. ನಮ್ ಶಾಪ್ ಅಲ್ಲಿ ಈ ಪ್ಲಾಜಾಸ್ ಎಲ್ಲ ಸಿಗುತ್ತೆ, ಆರಾಮಾಗಿ ಬುಕ್ ಮಾಡ್ಕೋಬಹುದು. ಸೊ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ದಿನ ಒಂದು ಅಪ್ಡೇಟ್ ನ ಹಾಕ್ತಾನೆ ಇರ್ತೀನಿ. ಡ್ರೆಸ್ ಆಗಿರ್ಬೋದು, ಸ್ಯಾರಿ ಆಗಿರ್ಬೋದು, ಪ್ಲಾಜೋ ಪ್ಯಾಂಟ್, ಈ ರೀತಿ ಲೆಗ್ಗಿನ್ಸ್ ಎಲ್ಲ ಅಪ್ಡೇಟ್ ಸಿಗುತ್ತೆ ನಿಮ್ಗೆ. ಲೇಡೀಸ್ ಐಟಮ್ಸ್ ಎಲ್ಲ ನಮ್ಮ ಶಾಪ್ ಅಲ್ಲಿ ಸಿಗುತ್ತೆ. ಸೊ ಈ ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡೋದ್ ಮಾತ್ರ ಮರಿಬೇಡಿ ಆಯ್ತಾ. ನೆಕ್ಸ್ಟ್ ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲೇವರೆಗೂ ಎಲ್ಲರಿಗೂ ಥ್ಯಾಂಕ್ ಯು.